ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ತುಂಬ ದಿನ ಆದಮೇಲೆ ನಾನಿವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಇವತ್ತು ಎಲ್ಲೋ ಔಟಿಂಗ್ ಹೋಗ್ತಾ ಇದ್ವಿ 1-2 ಡೇಸ್ಗಂತ. ಅದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಐ ಥಿಂಕ್ ಕೆಲವ್ರಿಗೆ ಗೊತ್ತಿರೋರಿಗೆ ಆಲ್ರೆಡಿ ಗೆಸ್ ಮಾಡಿರ್ತಾರೆ, ಇದು ನಂದಿ ಹಿಲ್ಸ್ ವ್ಲಾಗ್. ಆ್ಯಕ್ಚುಲಿ ನಾವು ನಂದಿ ಹಿಲ್ಸ್ ರೆಸಾರ್ಟ್ಗೆ 2 ಡೇಸ್ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾವು ಹೋಗುವಾಗ ಏನಾಯ್ತು ಅಂತ ಹೇಳಿದರೆ, ವಿ ಹ್ಯಾವ್ ಬುಕ್ಡ್ ಒಂದು ವೆಹಿಕಲ್. ನಾವು ಯಾವಾಗಲೂ ನಮ್ಮದು ಪರ್ಸ್ನಲ್ ವೆಹಿಕಲ್ಗೆ ನಾವು ಒಂದು ಯಾರಾದರೂ ಡ್ರೈವರ್ನ ಹೈರ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಆ ಡ್ರೈವರು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಕೈ ಕೊಟ್ಬಿಟ್ರು. ಅಂದರೆ ಅವ್ರದ್ದು ಫ್ಯಾಮಿಲಿಯಲ್ಲಿ ಯಾರೋ ಇಮಿಡಿಯೇಟ್ ಫ್ಯಾಮಿಲಿಯಲ್ಲಿ ಏನೋ ಡೆತ್ ಆಯಿತು ಅಂತ ಹೇಳಿಬಿಟ್ಟು ಅವರು ಬರಲಿಲ್ಲ. ಸೊ ನಮಗೆ ಬಟ್ಟು 1 o'clockಗೆ ಚೆಕ್-ಇನ್ ಇತ್ತು ರೆಸಾರ್ಟಲ್ಲಿ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ನಾವು ಯಾವತ್ತೂ ಪರ್ಸ್ನಲ್ ವೆಹಿಕಲ್ ತೊಗೊಂಡು ಡ್ರೈವ್ ಮಾಡಿಕೊಂಡು ನಮ್ಮ ಹಸ್ಬೆಂಡು ಬರಲ್ಲ. ಹಿ ವಿಲ್ ನಾಟ್ ಫೀಲ್ ಕಂಫರ್ಟಬಲ್. ಅವ್ರಿಗೇನಂತ ಹೇಳಿದರೆ, ಆಚೆ ಹೋಗುವಾಗ ಡ್ರೈವಿಂಗ್ ಸಹಿತನೂ ಬೇರೆಯವ್ರು ಮಾಡಿದ್ರೆ ಫುಲ್ ಕಂಫರ್ಟಬಲ್ ಇರುತ್ತೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾವು ಊಬರ್ ಬುಕ್ ಮಾಡಿಕೊಂಡು ಬಂದ್ವಿ. ಬೇಗನೆ ಕರ್ಕೊಂಬಂದರು. ನಮಗೆ ಆಲ್ಮೋಸ್ಟ್ 1 hour 45 minutes ತೋರಿಸತ್ತೆ. ಬಟ್ ನಾವು ಆಲ್ರೆಡಿ 1 hour 35 minutes ಒಳಗೆ ಇದ್ವಿ. ಕರೆಕ್ಟು ಚೆಕ್-ಇನ್ ಟೈಮ್ಗೆ ಬಂದುಬಿಟ್ಟಿದ್ವಿ ನಾವು. ಇದು ನಾವು ಬುಕ್ ಮಾಡಿರೋ ರೆಸಾರ್ಟ್ ನೇಮ್ ಅಂದರೆ KSDC ಅವ್ರದ್ದು, KSTDC ಹೋಟೆಲ್ ಮಯೂರ ಪೈನ್ ಟಾಪ್ ನಂದಿ ಹಿಲ್ಸ್ ಅಂತ ಹೇಳಿಬಿಟ್ಟು. ಇದು ಬಂದು ಕರ್ನಾಟಕ ಗೌರ್ಮೆಂಟಿಂದ ಮಾಡಿರೋವಂಥ ರೆಸಾರ್ಟ್. ನಿಮಗೆ ನಂದಿ ಹಿಲ್ಸ್ ಟಾಪಲ್ಲಿ ನಿಮ್ಗೆ ಯಾವುದೂ ಸಹಿತ ಪ್ರೈವೇಟ್ ರೆಸಾರ್ಟ್ ಸಿಕ್ಕಲ್ಲ. ನಂದಿ ಹಿಲ್ಸ್ ಕೆಳಗಡೆ ಬೇಜಾನ್ ತುಂಬ ಅಂದರೆ ತುಂಬ ಪ್ರೈವೇಟ್ ರೆಸಾರ್ಟ್ಸ್ ಇದೆ. ಬಟ್ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ನೀವು ಈ ರೆಸಾರ್ಟ್ ಬುಕ್ ಮಾಡೋದು ನಿಮಗೆ ಟಾಪ್ ವೀವ್ ಸಿಗುತ್ತೆ, ಮತ್ತು ನೀವು ನಂದಿ ಹಿಲ್ಸ್ ಟಾಪಲ್ಲಿ ಇದ್ದಿದ್ದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಬುಕ್ ಮಾಡಿದೆ. ಸೊ ನಾವು ಅಲ್ಲಿ ಹೋದಾಗ ನಮ್ಮ ಹಸ್ಬೆಂಡ್ ಅದೆಲ್ಲ ಇನ್ನೂ ಚೆಕ್-ಇನ್ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾಯಿದ್ರು. ನಾನು ಅವಾಗ ಇಲ್ಲಿ ಬಂದುಬಿಟ್ಟು ಅದು ಪಕ್ಕದಲ್ಲೇ ನಿಮಗೆ ನಂದಿ ಹಿಲ್ಸ್ದು ಸನ್ಸೆಟ್ ಪಾಯಿಂಟು ಇದೆ. ಸೊ ನಾನು ಅಲ್ಲಿ ಬಂದು ನೋಡ್ತಾ ಇದ್ದೆ, ಎಷ್ಟು ಕ್ರೌಡ್ ಇತ್ತಂತ ಹೇಳಿದರೆ. ಅಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಬಿಕಾಸ್ ಈ ಪ್ಲೇಸಲ್ಲಿ ನಿಮಗೆ ಎಲ್ಲ ಜನರಲ್ ಪಬ್ಲಿಕ್ಕೂ ಬರ್ಬೋದು. ಸೊ ಆಮೇಲೆ ನಾವು ಇದು ಚೆಕ್-ಇನ್ ಮಾಡೋಣ ಕಾಟೇಜ್ಗೆ ಅಂತ ಹೋಗ್ತಾ ಇದ್ವಿ. ನಿಮಗೆ ನಂದಿ ಹಿಲ್ಸ್ ಅಂತ ಹೇಳಿದರೆ ಬರೀ ಅಲ್ಲಿ ಏನೋ ಸನ್ಸೆಟ್ ಪಾಯಿಂಟು ಮತ್ತು ಸನ್ರೈಸ್ ಪಾಯಿಂಟ್ ಮಾತ್ರ ನೋಡೋದು ಅಂತ ಮೋಸ್ಟ್ ಆಫ್ ದ ಜನ ಅಂದ್ಕೊಂಡಿರ್ತಾರೆ. ಬಟ್ ನಾನು ಅಂದ್ಕೊತೀನಿ, ಆಫ್ಟರ್ ವಿಸಿಟಿಂಗ್ ನಂದಿ ಹಿಲ್ಸ್, ಆ್ಯಕ್ಚುಲಿ ನಂದಿ ಹಿಲ್ಲು ತುಂಬ ಅಂಡರ್ ರೇಟೆಡು. ಆ್ಯಕ್ಚುಲಿ ನಂದಿ ಹಿಲ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐ ಫೆಲ್ಟ್ ಇಟ್ ಇಸ್ ಹೆವೆನ್ ಆನ್ ಅರ್ತ್. ಎವ್ರಿ ಬ್ಯಾಂಗ್ಳೂರಿಯನ್, ಎವ್ರಿ ಕರ್ನಾಟಕ, ಎವ್ರಿ ಕನ್ನಡಿಗ ಶುಡ್ ವಿಸಿಟ್ ದಿಸ್ ಪ್ಲೇಸ್. ನಾನು ಅಷ್ಟೊಂದು ನನಗೆ ಇದ್ರ ಮೇಲೆ ಇಷ್ಟ ಆಗಿಬಿಡ್ತು. ಇಷ್ಟು ಚೆಂದ ಇದೆ ಅಂತ ನಾನು ಅಂದ್ಕೊಂಡೆ ಇರಲಿಲ್ಲ. ನಾವು ಹೋಗ್ತಾ ಇದ್ದೀವಿ ನೋಡಿ ನಮ್ಮದು ಕಾಟೇಜ್ಗೆ. ಆ್ಯಕ್ಚುಲಿ ನಮ್ಮ ಕಾಟೇಜ್ ಬಂದುಬಿಟ್ಟು ಅಲ್ಲಿ ಒಂದು ನಿಮಗೆ ಹಿಲ್ ವೀವ್ ಜಂಗಲ್ ಕಾಟೇಜ್ ಅಂತ ಬರುತ್ತೆ. ಅಲ್ಲಿ 5 ಕಾಟೇಜ್ ಇದೆ. ಅದು ನಿಮಗೆ ಪ್ರೀಮಿಯಂ ಕಾಟೇಜ್. ಸೊ ನಿಮಗೆ ಹೈಯೆಸ್ಟ್ ವ್ಯಾಲ್ಯೂದು ಅದೇ ಇರುತ್ತೆ ಆ ರೆಸಾರ್ಟಲ್ಲಿ. ಅದರಲ್ಲಿ ನಾನು ರೂಮ್ ನಂಬರ್ 1 HV1 ಅಂತ ಬುಕ್ ಮಾಡಿದ್ದೆ. ಬಿಕಾಸ್ ಅದು ಟಾಪ್ ಮೋಸ್ಟ್ ಪಾಯಿಂಟಲ್ಲಿದೆ. ನಮ್ಮ ಮನೇಲಿ ಎಲ್ಲ ಬುಕ್ ಮಾಡೋದು, ಈ ಥರ ಟ್ರಾವೆಲ್ ಬುಕ್ಕಿಂಗ್, ಈ ಥರ ರೆಸಾರ್ಟ್ ಬುಕ್ಕಿಂಗ್ ಅದೆಲ್ಲ ನಾನೇ ನೋಡ್ಕೊಳ್ಳೋದು. ಫುಲ್ ಐಟ್ನರಿನೂ ನಾನೇ ಕೂತ್ಕೊಂಡು ಸೆಟ್ ಮಾಡಿರ್ತೀನಿ. ಸೊ ಅದು ನಾನು ಬೇಕಂತ ಅದನ್ನೇ ನಾನು ಒಂದು 10 days ಮುಂಚೆನೇ ಬುಕ್ ಮಾಡಿದೆ. ಬಿಕಾಸ್ ನನಗೆ ಅದೇ ವ್ಯೂ ಬೇಕಾಗಿತ್ತು. ನೋಡಿ, ನಂದು ನಾನು ಹೋಗ್ತಾ ಇದ್ದೀನಲ್ಲ ಆ ಕಾಟೇಜಿಂದ ಸಿಗೋ ವ್ಯೂ ನಿಮಗೆ. ಅಲ್ಲಿ 5 ಕಾಟೇಜಸ್ ಇದೆ. ಅದು ಹಿಲ್ ಮೇಲೆ ಇದೆ. ನಿಮಗೆ ಸ್ಟಾರ್ಟಿಂಗಿಂದನೇ 1, 2, 3, 4, 5, 6 ಅಂತ 6 ಸಿಕ್ಕತ್ತೆ. ನಂದು ಟಾಪ್ ಮೋಸ್ಟ್ 1 ನಂಬರ್ 1. ನೀವೇನಾದ್ರು ಹೋಗಬೇಕಾಗಿತ್ತು ಅಂತ ಹೇಳಿದರೆ ಫಸ್ಟಿಗೆ ಅದನ್ನೇ ಬುಕ್ ಮಾಡ್ಕೊಳ್ಳಿ. ಇನ್ನು ಅಡ್ವಾನ್ಸ್ ಬುಕ್ ಮಾಡ್ಕೊಳ್ಳಿ. ನೀವೇನಂತ ಹೇಳಿದರೆ, ನೋಡಿ ಇದೇ ನನ್ನ ಕಾಟೇಜು. ನೀವು KSDC ಇದ್ರದ್ದು ಆನ್ಲೈನ್ ವೆಬ್ಸೈಟಿಂದನೂ ಬುಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನಿಮಗೆ ಅಲ್ಲಿದು ಮ್ಯಾನೇಜರ್ ನಂಬರ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ಗೂಗಲ್ ಪೇ ಥ್ರೂಯಿಂದನೂ ನೀವು ಬುಕ್ ಮಾಡ್ಬೋದು. ನನ್ನ ರೂಮ್ ಅಂತೂ ಸಖತ್ತಾಗಿತ್ತು. ಎಲ್ಲಕ್ಕಿಂತ ನನ್ನ ರೂಮಿಂದ ವ್ಯೂ ಇಸ್ ದ ಬೆಸ್ಟ್ ವ್ಯೂ ಇನ್ ದ್ಯಾಟ್ ರೆಸಾರ್ಟ್. ನನಗಿದ್ದನ್ನೇ ಬೇಕು ಅಂತಲೇ ನಾನು ಪರ್ಟಿಕ್ಯುಲರ್ ಆಗಿ ಬುಕ್ ಮಾಡ್ಕೊಂಡಿದ್ದೆ. ಯಾಕಂದರೆ ನನ್ನ ಕೊಲೀಗ್ಸ್ ಎಲ್ಲ ಹೋಗಿದ್ರು ಇಲ್ಲಿ. ಅವ್ರು ಹೇಳಿದರು ತುಂಬ ಚೆನ್ನಾಗಿದೆ, ಯು ಶುಡ್ ಆಲ್ಸೋ ವಿಸಿಟ್ ಅಂತ ಹೇಳಿಬಿಟ್ಟು. ಸರಿ ಅಂತ ಅಂದ್ಕೊಂಡು ನಾನು ಅಲ್ಲಿಗೆ ಪ್ಲ್ಯಾನ್ ಮಾಡಿದೆ. ನೋಡಿ, ನಾವು ಹೋದಾಗ ಆಲ್ಮೋಸ್ಟು ಇದು ಅರೌಂಡ್ 2:30 ಇಲ್ಲ 2:45ಗೆ ಈ ಥರ ಕಾಣಿಸ್ತಾ ಇತ್ತು. ಇಡೀ ಬ್ಯಾಂಗ್ಳೂರು ವ್ಯೂ ಕಾಣಿಸುತ್ತೆ ಆ ರೂಮಿಂದನೇ. ಬಾಲ್ಕನಿಯಲ್ಲೇ ನಿಂತ್ಕೊಂಡೇ ಸಾಕು. ಈ ರೂಮ್ನು ಅಷ್ಟೇ ತುಂಬ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಒಂದು ಹಾಲ್ ಇರುತ್ತೆ, ಬಾಲ್ಕನಿ ಇದೆ. ಹಾಲಿಂದನೇ ನಿಮಗೆ ಬಾಲ್ಕನಿನೂ ಸಿಗುತ್ತೆ. ಮತ್ತು ಕಿಂಗ್ ಸೈಜ್ ಬೆಡ್ ಇರುವಂಥ ಬೆಡ್ರೂಮ್. ಅದರಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್, ಕಬರ್ಡ್ಸ್, ಎವ್ರಿಥಿಂಗ್ ಇದೆ. ಮತ್ತು ಅಲ್ಲಿ ನೀವು
ವ್ಯೂ ನೋಡೋಕ್ಕೆ ಯು ಕ್ಯಾನ್ ಓಪನ್ ದಟ್ ಸ್ಲೈಡರ್ ಗ್ಲಾಸ್ ಇದೆ. ಸಮ್ಟೈಮ್ಸ್ ಅದನ್ನು ಲಾಕ್ ಮಾಡಿರ್ತಾರೆ ಬಿಕಾಸ್ ಯು ಕ್ಯಾನ್ ಆಸ್ಕ್ ದಟ್ ರೂಮ್ ಸರ್ವಿಸ್ ಅವ್ರಿಗೆ ಅದನ್ನು ಅನ್ಲಾಕ್ ಮಾಡೋಕ್ಕೆ. ಅಲ್ಲೂ ಅಷ್ಟೇ ನೀವು ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ವ್ಯೂ. ನನಗಂತೂ ಅಲ್ಲಿ ಹೋಗಿದ ತಕ್ಷಣ ನಾನು ತುಂಬ ಫೋಟೋಸ್ ತೊಗೊಂಡೆ, ತುಂಬ ಫೋಟೋಸ್ ತೊಗೊಂಡೆ. ಬಟ್ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ನಾನು ನಂದಿ ಹಿಲ್ಸಿಂದ ಬಂದಿದ ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗಿಬಿಟ್ಟಿತ್ತು, ನಂದು ಒಂದು ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿಬಿಟ್ಟಿತ್ತು. ಸೊ ನಾನು ಕಂಪ್ಲೀಟಾಗಿ ಎಲ್ಲ ರೀಸೆಟ್ ಮಾಡಿದೆ ನನ್ನ ಫೋನು. ಅದರಿಂದ ಏನಾಯ್ತು ಅಂದರೆ ಐ ಲಾಸ್ಟ್ ನಂದಿ ಹಿಲ್ಸ್ದು ಎಷ್ಟೊಂದು ವೀಡಿಯೋಸ್ ಮತ್ತು ಫೋಟೋಸ್, ಬೆಸ್ಟ್ ವೀಡಿಯೋಸ್ ಎಲ್ಲ ಕಳೆದೋಗ್ಬಿಡ್ತು. ಇವಾಗ ಏನು ಉಳ್ಕೊಂಡಿದೆ ಅದರಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಚೆನ್ನಾಗಿರೋ ವೀಡಿಯೋಸ್ ತೆಗೆದಿದ್ದೆ. ನಾನು ರೆಡಿ ಆಗಿಬಿಟ್ಟು ಆಚೆ ಹೋಗೋಣ ಅನ್ನೋರೊಳಗೆ ನೋಡಿ ಎಷ್ಟು ಕ್ಲೌಡ್ ಆಗಿಬಿಟ್ಟಿದೆ. ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಇಡೀ ಬ್ಯಾಂಗ್ಳೂರು ಕಾಣಿಸ್ತಾ ಇತ್ತು, ಬಟ್ ಇವಾಗ ಏನೂ ಕಾಣಿಸ್ತಾ ಇರಲಿಲ್ಲ, ಫುಲ್ಲು ಕ್ಲೌಡು. ಇಲ್ಲಿ ಒಂದಂತ ಹೇಳಿದರೆ ನಾವು ಆಮೇಲೆ ರೆಡಿ ಆಗಿಬಿಟ್ಟು ಹೋದ್ವಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ನಂದಿ ಹಿಲ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದು ನಮ್ಮ ಕಾಟೇಜಿಂದ ರೈಟ್ ಸೈಡ್ಗೆ ಮೇಲ್ಗಡೆ ಹೋದರೆ ಈ ಥರ ವ್ಯೂ ಇತ್ತು. ಇಲ್ಲಿ ನಾನು ಹೋಗಿದ ತಕ್ಷಣ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಮ್ಮ ಮನೇಲಿ ನಾನೇ ತುಂಬ ಕೀಟ್ಲೆ ಮಾಡೋದು. ಸೊ ನಾವೆಲ್ಲಿ ಹೋದ್ರೂ ಅಷ್ಟೇ ಬೀಚ್ ಸೈಡ್ ಹೋದರೆ ಮುಂಚೆನೇ ಮನೇಲೇ ಹೇಳ್ಬಿಟ್ಟಿರ್ತಾರೆ, ನೀರು ಹತ್ರ ಜಾಸ್ತಿ ಡೀಪಾಗಿ ಹೋಗಬೇಡ, ಹಿಲ್ ಸ್ಟೇಷನ್ಗೆ ಹೋದರೆ ಅಲ್ಲೆಲ್ಲ ಎಲ್ಲೋ ಸೈಡಲ್ಲೆಲ್ಲ ಹೋಗ್ಬಿಟ್ಟು ಕುಣಿಯೋಕ್ಕೆ ಹೋಗ್ಬೇಡ, ಬಿದ್ದೋಗ್ಬಿಡ್ತೀಯ ಅಂತೆಲ್ಲ ಫಸ್ಟಿಗೆ ವಾರ್ನ್ ಮಾಡಿರ್ತಾರೆ ನಮ್ಮ ಮನೇಲಿ ನನಗೆ, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು. ಬಟ್ ಸ್ಟಿಲ್ ನಾನು ಅಲ್ಲಿ ಹೋದಾಗ ನಂಗೆ ಏನು ಬೇಕು ಅದನ್ನು ಸ್ವಲ್ಪ ಮಾಡಿನೇ ಬರೋದು. ನಾನು ಅಲ್ಲಿ ಹೋಗಿದ ತಕ್ಷಣ ಫುಲ್ ಖುಷಿಯಾಗಿದ್ದನ್ನು ಹತ್ತುತ್ತಾ ಇದೆ. ಅದೊಂಥರ ಬಂಡೆಕಲ್ ಥರ ಇದೆ, ಮೇಲ್ಗಡೆ ಹತ್ತಿ ನೀವು ಹೋಗಬೇಕು. ಅಲ್ಲಿ ಹೋಗುವಾಗೂ ಅಷ್ಟೇ ಯು ಫೀಲ್ ದ ಬೆಸ್ಟ್. ಹೆಂಗಂತ ಹೇಳಿದರೆ, ನಿಮಗೆ ನಂದಿ ಹಿಲ್ಸಲ್ಲಿ ನಿಮ್ಮ ಮುಂದೆನೇ ಕ್ಲೌಡ್ಸ್ ಪಾಸ್ ಆಗೋದು ಕಾಣುತ್ತೆ. ನಾವಿವಾಗ ಫ್ಲೈಟಲ್ಲಿ ಕೂತ್ಕೊಂಡಾಗ ನಮಗೆ ಫ್ಲೈಟು ನಮ್ಮದು ಏನು ಫ್ಲೈಟ್ ಇರುತ್ತೆ ಅದ್ರ ಕೆಳಗಡೆ ನಿಮಗೆ ಕ್ಲೌಡ್ ಕಾಣುತ್ತೆ, ಇಲ್ಲ ಅಂತ ಹೇಳಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಕಾಣುತ್ತೆ. ಬಟ್ ಈ ಪ್ಲೇಸಲ್ಲಿ ಅಂತ ಹೇಳಿದರೆ ನಿಮ್ಮ ಮುಂದೆನೇ ಕ್ಲೌಡ್ ನಿಮ್ಮನ್ನೇ ಕ್ರಾಸ್ ಮಾಡ್ಕೊಂಡು ಹೋಗೋದನ್ನು ಕಾಣಿಸುತ್ತೆ. ಅದು ಮಾತ್ರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ನಾನು ಬಂದು ಮಲೆನಾಡು ಹುಡುಗಿ. ನಮ್ಮ ಅಮ್ಮನ ಮನೆ, ಅಜ್ಜಿ ಮನೆ ಬಂದು ಚಿಕ್ಕಮಂಗ್ಳೂರಲ್ಲಿದೆ. ಅಪ್ಪನ ಸೈಡ್ದು ಅಜ್ಜಿ ಮನೆ ಬಂದುಬಿಟ್ಟು ತೀರ್ಥಹಳ್ಳಿಯಲ್ಲಿದೆ. ಎರಡೂ ಪ್ಯೂರ್ ಮಲೆನಾಡು. ನಾನು ಎಲ್ಲ ನೋಡಿದ್ದೀನಿ, ಹಿಲ್ ಸ್ಟೇಷನ್. ಅಪ್ಪನ ಅಜ್ಜನ ಮನೆ ಬಂದು ಒಂದು 10 ಮಿನಿಟ್ಸ್ ವಾಕ್ ಮಾಡಿದರೆ ನಮಗೆ ಹೊಳೆ ಸಿಕ್ಕತ್ತೆ. ಅಷ್ಟೆಲ್ಲ ನೋಡಿದ್ದೀನಿ ನಾನು. ಬಟ್ ಸ್ಟಿಲ್ ನನಗೆ ನಂದಿ ಹಿಲ್ ವಾಸ್ ಅ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಅನ್ಕೊತೀನಿ ಇದು ನನ್ನ ಲೈಫಿನ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಎಷ್ಟು ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಿದ್ದೀನಿ, ವಿತಿನ್ ಇಂಡಿಯಾನು ನಾನು ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ಎಲ್ಲರೂ ನಂದಿ ಹಿಲ್ಸ್ನ ಐ ಥಿಂಕ್ ಇಟ್ಸ್ ಸ್ಟಿಲ್ ಅಂಡರ್ ರೇಟೆಡ್ ಅನ್ಕೊತೀನಿ. ಇಟ್ ಶುಡ್ ಬಿ ಹೈಪ್ ಮೋರ್, ಯಾಕಂದರೆ ಇಟ್ ಡಿಸರ್ವ್ಸ್ ಇಟ್. ಅಷ್ಟು ಚೆಂದ ಅಂದರೆ ಅಷ್ಟು ಚೆಂದ ಇದೆ. ನನ್ನ ಲಕ್ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ದಿನ ವೆದರ್ ಅಂತ ಹೇಳಿದರೆ ಸೂಪರ್. ನಾನು ಹೋದಾಗ ಹೆಂಗೆ ಕಾಣಿಸ್ತಾ ಇತ್ತು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ವಿತಿನ್ 1 ಅವರಲ್ಲಿ ಅಲ್ಲಿದ್ದ ವೆದರ್ ಈ ಥರ ಆಗಿತ್ತು. ಎಲ್ಲಿ ನೋಡಿದ್ರೂ ಕ್ಲೌಡ್ಸ್ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರೋದಂತ ಹೇಳಿದರೆ ಎಷ್ಟು ಚೆಂದ ಅನಿಸ್ತಿತ್ತು ಅಂತ ಹೇಳಿದರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ನಿಮಗೆ ನಂದಿ ಹಿಲ್ಸ್ ಇನ್ ಆ್ಯಂಡ್ ಅರೌಂಡೇ ನಿಮಗೆ ಒಂದು 10 ಪ್ಲೇಸಸ್ ಇದೆ, ಬೆಸ್ಟ್ ಪ್ಲೇಸಸ್ ಟು ಎಕ್ಸ್ಪ್ಲೋರ್. ನಾವು ಅದನ್ನು ಮುಂಚೆನೇ ನಾನು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡು ಹೋಗಿದೆ, ಬಿಕಾಸ್ ನಾನೇ ಐಟ್ನರಿ ಪ್ರಿಪೇರ್ ಮಾಡೋದು. ತುಂಬ ಹೆಕ್ಟಿಕ್ ಅಂತೂ ಮಾಡ್ಕೊಳ್ಳಲ್ಲ, ಬಟ್ ನಾವು ಯಾವ ಪ್ಲೇಸಸ್ ಹೋದ್ರೂ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿ ನೋಡಿ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇಬ್ಬರೂ, ಸ್ವಲ್ಪ ನಿಧಾನ ಕೇಳಿ, ಕಿಟ್ಲೆ ಮಾಡಬೇಡ ಅಂಥೇಳಿ. ಬಿಕಾಸ್ ನಮ್ಮ ಮನೇಲಿ ನಾನೇ ಚಿಕ್ಕ ಹುಡುಗಿ, ಅವರಿಬ್ಬರು ದೊಡ್ಡವ್ರ ಥರ ನನಗೆ ಗೈಡ್ ಮಾಡ್ತಾ ಇರ್ತಾರೆ, ಸರಿಯಾಗಿ ನಡ್ಕೊಂಬ, ಮೈಂಡ್ ಯುವರ್ ಸ್ಟೆಪ್ಸು, ಕೀಟ್ಲೆ ಮಾಡಬೇಡ ಅಂತ ಹೇಳ್ಬಿಟ್ಟು. ಬಿಕಾಸ್ ಎಲ್ಲರ ಮನೇಲೂ ಮೋಸ್ಟ್ಲಿ ಅನ್ಕೋತೀನಿ ಲೇಡೀಸ್ ಸ್ವಲ್ಪ ಕ್ರೇಜಿ ಇರ್ತೀವಿ, ಜೆಂಟ್ಸ್ ಸ್ವಲ್ಪ ಸೀರಿಯಸ್ ಇರ್ತಾರೆ. ಅವ್ರಿಗೇನಂತ ಹೇಳಿದ್ರೆ ಸೇಫ್ಟಿ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಅವ್ರು ಹಂಗೆ ಹೇಳ್ತಾ ಇರ್ತಾರೆ. ನಾನು ಮುಂಚೆ ನನ್ನ ಮಗಂಗೆಲ್ಲ ಹೇಳ್ತಾ ಇದ್ದೆ, ನೀನು ಎಲ್ಲರೂ ಹೋದ್ರಾಗ ಹುಷಾರಾಗಿ ನಡಿ, ಹಾಗೆ ಹೇಗೆ ಅಂತ. ಈಗ ಅವನೇ ಹೇಳ್ತಾನೆ ನನಗೆ, ನೋಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಮೈ ಗಾಡ್, ನಾನು ಇಲ್ಲಿ ಬಂದಿದ್ದ ತಕ್ಷಣ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ. ಈ ಥರ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ನಾನು ಮೌಂಟೇನ್ಸ್ ಹೋಗಿದ್ದೀನಿ, ಹಿಲ್ಸ್ ಹೋಗಿದ್ದೀನಿ, ಬೀಚಸ್ ಹೋಗಿದ್ದೀವಿ, ಕಾಶ್ಮೀರದ್ದು ಆ ಥರ ಸ್ನೋ ಇರೋ ಪ್ಲೇಸಸ್ ಹೋಗಿದ್ದೀನಿ. ಬಟ್ ಇಲ್ಲಿ ಒಂಥರ ಟೋಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಆ ಕ್ಲೌಡ್ಸ್ ನಮ್ಮ ಮುಂದೆನೇ ಪಾಸ್ ಆಗೋದು, ಆ ಥರ ವೆದರು, ಆ ಥರ ಸಡನ್ನಾಗಿ ಎವ್ರಿ 1 ಅವರ್ ಅಲ್ಲಿ ಒಂಥರ ಡಿಫ್ರೆಂಟ್ ಥರ ಕಾಣಿಸ್ತಿತ್ತು ನಿಮಗೆ ಪ್ರತಿಯೊಂದೂ. ಆಮೇಲೆ ನಾವು ಇಲ್ಲಿ ಬಂದ್ವಿ. ಇಲ್ಲಿ ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ, ತುಂಬ ಫೋಟೋ. ಇದು ಬಂದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತ. ಟಿಪ್ಪು ಸುಲ್ತಾನ್ ಅವರು ಸಮ್ಮರಲ್ಲಿ ಬಂದುಬಿಟ್ಟು ಈ ಪ್ಯಾಲೇಸಲ್ಲಿ ಇರ್ತಾ ಇದ್ರಂತೆ. ಮೋಸ್ಟ್ಲಿ ಅದು ನಿಜನೂ ಚೆನ್ನಾಗಿದೆ, ಕರೆಕ್ಟಾಗಿ ಚೂಸ್ ಮಾಡ್ಕೊಂಡಿದ್ದಾರೆ. ಸಮ್ಮರಲ್ಲಿ ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ಕರೆಕ್ಟಾಗಿ ಅದ್ರದ್ದು ಆ ಪ್ಯಾಲೇಸ್ ಯಾಕಂದರೆ ಲಾಕ್ ಮಾಡಿರ್ತಾರೆ, ಅದ್ರ ಒಳಗಡೆ ಹೋಗೋಕ್ಕಾಗಲ್ಲ. ಯು ಕ್ಯಾನ್ ಟೇಕ್ ಓನ್ಲಿ ಫೋಟೋ ಫ್ರಮ್ ಔಟ್ಸೈಡ್. ಅದ್ರ ಹಿಂದೆನೇ ಸ್ಟೆಪ್ಸ್ ಇದೆ, ಅದನ್ನು ಇಲ್ಲಿ ಇಳ್ಕೊಂಡು ಹೋದರೆ ನಿಮಗೆ ಒಂದು ಟೆಂಪಲ್ ಸಿಗುತ್ತೆ. ಈ ಟೆಂಪಲ್ಲೂ ಅಷ್ಟೇ ಮೈಂಡ್ ಬ್ಲೋಯಿಂಗ್. ನೀವು ಅಲ್ಲಿ ಹೋಗೋ ದಾರಿನೇ ನಿಮ್ಗೆ ಅಷ್ಟು ಚೆಂದ ಅನಿಸುತ್ತೆ. ಇವಾಗ ನಾವು
ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ತಾ ಇರುವಾಗ ಅದ್ರ ಜರ್ನಿನೇ ಎಷ್ಟೊಂದು ಬ್ಯೂಟಿಫುಲ್ ಇದ್ದರೆ ನಿಮಗೆ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತಲ್ವ. ಇದೂ ಅದೇ ಥರ. ನಾನು ಎಲ್ಲ ನಡ್ಕೊಂಡು ಹೋಗಾಗೂ ನಾನು ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಹೇಳಿದರೆ, ಅಲ್ಲಿ ಆ ಡ್ರಿಸ್ಲಿಂಗ್ ಆಗ್ತಾಯಿತ್ತು, ಏನೋ ಹೇಳ್ತಾರಲ್ಲ ತುಂತುರು ಮಳೆ ಅಂತ ಬರ್ತಾಯಿತ್ತು. ಆ ಮಳೆ ಮತ್ತು ಆ ಕ್ಲೌಡ್ಸು ಅಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ಕ್ಲೌಡ್ಸ್ ಎಲ್ಲ ಕಡೆನೂ ಫಿಲ್ ಆಗಿ ಹೋಗ್ಬಿಟ್ಟಿದೆ ಕ್ಲೌಡ್ಸು. ಮತ್ತು ತುಂಬ ಸ್ಟೀಪ್ ಇತ್ತು. ಸ್ಟೀಪ್ ಇದ್ರೂ ಎಲ್ಲದೂ ಸೇಫ್ ಇದೆ ಅಲ್ಲಿ, ಏನೂ ನಿಮಗೆ ಭಯ ಪಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲಿದೆ. ನಾವಿಲ್ಲಿ ಹೋಗ್ತಾ ಇರೋ ಪ್ಲೇಸಲ್ಲಿ ಯು ಕ್ಯಾನ್ ಸಿ ದಟ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟೊಂದು ಕ್ಲೌಡ್ ಕವರ್ ಆಗಿದ್ರೂ ಮಿಸ್ಟಿ ಇತ್ತು ತುಂಬ, ಬಟ್ ಸ್ಟಿಲ್ ಅಲ್ಲಿ ದೊಡ್ಡದೊಂದು ಬಂಡೆ ಕಲ್ಲಿದೆ. ಆ ಬಂಡೆ ಕಲ್ಲು ಕೆಳಗಡೆನೆ ಒಂದು ಇದನ್ನು ಗುಡಿ ಮಾಡಿದ್ದಾರೆ, ಆ ಬಂಡೆ ಕಲ್ಲು ಕೊರೆದ್ಬಿಟ್ಟು. ಅದನ್ನು ನೋಡಿದಾಗ ಮಾತ್ರ ನನಗೆ ಲೈಫಿನ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಅದೆಷ್ಟೋ ವರ್ಷ ಹಿಂದೆ ಮಾಡಿದ್ದಾರೆ ಅವರು, ಅವಾಗ ಅಷ್ಟೊಂದು ಟೆಕ್ನಾಲಜಿ ಇಲ್ಲದೆ ಇದ್ರೂ ಎಷ್ಟು ಚೆನ್ನಾಗಿ ಅದನ್ನು ಕೊರೆದ್ಬಿಟ್ಟು ಮಾಡಿದಾರಲ್ಲ ಅಂತ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾನದೇ ಎಲ್ಲ ವಿಡಿಯೋ ಕವರ್ ಮಾಡಿಕೊಂಡು ನಿಧಾನಕ್ಕೆ ಬರ್ತಾಯಿದ್ದೆ, ಬಟ್ ಅವರು ಇಬ್ಬರು ಹಿಂದೆ ತಿರುಗಿ ನಿಧಾನಕ್ಕೆ ಬಾ, ಕರೆಕ್ಟಾಗಿ ಬಾ ಅಂತ ಗೈಡ್ ಮಾಡ್ತಾನೆ ಇದ್ದರು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ನಾನು ಅನ್ಕೋತೀನಿ ನೀವು ಯಾರ್ಯಾರು ಬ್ಯಾಂಗ್ಳೂರಲ್ಲಿದ್ದೀರಾ, ಇಲ್ಲ ಬ್ಯಾಂಗ್ಳೂರಲ್ಲಿಲ್ಲ ಹತ್ತಿರ ಬ್ಯಾಂಗ್ಳೂರು ಹತ್ತಿರ ಇದ್ದೀರಾ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಎಲ್ಲರೂ ಮೇ ಮತ್ತು ಜೂನ್ ಈ ಟೈಮಲ್ಲಿ ನೀವು ಯು ಹ್ಯಾವ್ ಟು ಗೋ ಟು ದಿಸ್ ನಂದಿ ಹಿಲ್ಸ್, ಹೋಗ್ಬಿಟ್ಟು ಬನ್ನಿ. ಇಲ್ಲಿ ನೋಡಿ ಇದು ಟೆಂಪಲು, ಇದು ಗವಿ ಸಿದ್ದೇಶ್ವರ ಅಂತ ಹೇಳಿಬಿಟ್ಟು ಟೆಂಪಲ್ಲು. ನಾವು ಹೋದಾಗ ಅದು ಆ್ಯಕ್ಚುಲಿ ಲಾಕ್ ಆಗಿತ್ತು, ಬಟ್ ಅವ್ರದ್ದು ಪುರೋಹಿತ್ ಬಂದು ಪಕ್ಕದಲ್ಲೇ ಇದ್ದರು. ಅವರು ನಾವು ಬಂದಿದ್ದು ನೋಡ್ಬಿಟ್ಟು ಅದನ್ನು ತೆಗೆದ್ರು ಆ ಟೆಂಪಲ್ನ. ನಾನು ಆ್ಯಕ್ಚುಲಿ ಅದೆಲ್ಲ ನೆನೆಸ್ಕೊಂಡೆ ನಾನು ತುಂಬ ಲಕ್ಕಿ ಅಂತ ಅಂದ್ಕೊಂಡೆ. ಬಿಕಾಸ್ ನನಗೆ ಟೆಂಪಲ್ಗೆ ಹೋಗ್ಬಿಟ್ಟು ದೇವ್ರದ್ದು ದರ್ಶನ ಮಾಡಿಲ್ಲ ಅಂದರೆ ಮನ್ಸಿಗೆ ಬೇಜಾರಾಗ್ತಾಯಿತ್ತು. ಬಟ್ ಅವ್ರು ನಮ್ಮನ್ನು ನೋಡಿಬಿಟ್ಟು ಬಂದ್ಬಿಟ್ಟು ಅಲ್ಲಿ ತೆಗೆದ್ರು ಅದನ್ನ. ಅಲ್ಲಿ ಯಾರೂ ಇರಲಿಲ್ಲ ಆ್ಯಕ್ಚುಲಿ, ನಾವು 3 ಜನ ಮತ್ತು ಇನ್ನೊಂದು ಯಾರೋ 2 ಕಪ್ಪಲ್ ಇದ್ರು ಅಷ್ಟೇ. ಅವ್ರಿಗೂ ಖುಷಿ ಆಯಿತು ಇದು ಟೆಂಪಲ್ ಓಪನ್ ಮಾಡಿದ ತಕ್ಷಣ. ಅದರೊಳಗಡೆ ಹೋಗಿದ್ದು ನೋಡಿ, ಗವಿ ವೀರಭದ್ರೇಶ್ವರ ಸ್ವಾಮಿ ಅಂತ. ಇದನ್ನು ಅಷ್ಟು ದೊಡ್ಡ ಬಂಡೆಕಲ್ಲು ಕೆಳಗಡೆ ಅದನ್ನು ಕೊರೆದ್ಬಿಟ್ಟು, ಬಂಡೆಕಲ್ಲು ಕೊರೆದ್ಬಿಟ್ಟು ಕೆಳಗಡೆ ಮಾಡಿದ್ದಾರೆ. ಅದು ಒಳಗಡೆ ಹೋದರೆ ತುಂಬ ಅಂದರೆ ತುಂಬ ಪೀಸ್ಫುಲ್ ಅನಿಸುತ್ತೆ ನಿಮಗೆ, ಒಂಥರ ಮೈಂಡೇ ಕ್ಲೆನ್ಸ್ ಆಗಿಬಿಡುತ್ತೆ. ಆ ಥರ ನನಗೆ ಆ್ಯಕ್ಚುಲಿ ಅದೇ ಥರ ಫೀಲ್ ಆಯಿತು. ಆಮೇಲೆ ನನ್ನ ಮಗನೂ ಅದೇ ಥರ ಅಂದ, ನಮ್ಮ ಹಸ್ಬೆಂಡೂ ಅದೇ ಥರ ಅಂತ ಹೇಳಿದ್ರು. ನಾನು ಬಂದುಬಿಟ್ಟೆ ಅಲ್ಲಿ ಹೋಗ್ಬಿಟ್ಟು, ನಾವು ಓಪನ್, ಇವರೇ ಅವರು ಪುರೋಹಿತ ಆ್ಯಕ್ಚುಲಿ, ಇವರೇ ಬಂದುಬಿಟ್ಟು ನಾವು ತೆಕ್ಕೊಡ್ತೀನಿ ಬನ್ನಿ, ಆರತಿನೂ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ರು. ಅಲ್ಲಿ ಮಂಕೀಸೂ ತುಂಬ ಇದೆ. ಮತ್ತು ಅಲ್ಲೇ ಪಕ್ಕದಲ್ಲಿನೇ ನಿಮಗೆ ಒಂದು ಚಾಟ್ ಸೆಂಟರ್ ಸಹಿತ ಇದೆ. ಅಲ್ಲೇನಂತ ಹೇಳಿದ್ರೆ ಅಲ್ಲಿ ಹೋದವ್ರಿಗೆ ನೀವು ಕೇಳಿದರೆ ಮಾಡಿಕೊಡ್ತಾರೆ. ನಾವು ಸಹಿತ ಅಲ್ಲಿ ಹೋಗ್ಬಿಟ್ಟು ಇದು ಬೇಲ್ಪುರಿ ತಿಂದ್ವಿ, ಆಮೇಲೆ ಆಲೂಗೆಡ್ಡೆದು ಬಜ್ಜಿ ಮಾಡಿದರು, ಅದನ್ನು ತಿಂದ್ವಿ. ಈ ಚಳಿಯಲ್ಲಿ ಒಂಥರ ಚಳಿ ಆ ವೆದರಲ್ಲಿ ನಮಗೆ ಅಲ್ಲಿ ಬಜ್ಜಿ ತಿಂದಿದ್ದು ಮತ್ತು ಅಲ್ಲಿ ಬೇಲ್ಪುರಿ ತಿಂದಿದ್ದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್ ಅಂತ ಅನ್ಕೊಬೋದು. ಆಮೇಲೆ ಅವರು ಅಲ್ಲಿ ಕಾಫಿ ಸಹಿತ ಮಾಡಿಕೊಟ್ರು ನಮಗೋಸ್ಕರ. ಹೊಸದಾಗೆ ಮಿಲ್ಕ್ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು, ನೋಡಿ ಅಲ್ಲೊಬ್ಬರು ತಾತ ಇದ್ದಾರೆ, ಅವರೇ ಮಾಡಿಕೊಡ್ತಾರೆ ನಿಮಗೆ. ಅದು ಆ್ಯಕ್ಚುಲಿ ನೀವು ಯಾವುದು ಸ್ಟಾರ್ ಹೋಟೆಲ್ ಹೋಗಿ ತಿಂದ್ರಿಲ್ಲ, ಎಂಥ ಫ್ಯಾನ್ಸಿ ಹೋಟೆಲ್ಗೆ ಹೋಗಿ ಏನಾದರೂ ತಿಂದಿದ್ರು ಅದ್ರ ಎಕ್ಸ್ಪೀರಿಯನ್ಸ್ ಇದ್ರ ಮುಂದೆ ಏನೂ ಅಲ್ಲ. ಯಾಕಂದರೆ ಈ ಎಕ್ಸ್ಪೀರಿಯನ್ಸ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೋತೀನಿ. ನೋಡಿ ಬೇಲ್ಪುರಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾವು 2 ಫ್ಯಾಮಿಲಿ ಇದ್ದಿದ್ದು, ಇನ್ನಿಬ್ಬರು ಕಪಲ್ ಮತ್ತು ನಾವು 3 ಜನ ಇದ್ವಿ. ನಮಗೆ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ತಿಂದಿದ್ದು, ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿದ್ದು, ಅಲ್ಲಿ ಮಾತಾಡಿದ್ದು ಎಲ್ಲದನ್ನೂ ನನ್ನ ಲೈಫಿನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋತೀನಿ. ಅದಾದಮೇಲೆ ವಾಪಸ್ ಹೊರಟ್ವಿ ನಾವು. ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಬರುವಾಗ ನಮ್ಮ ಹಸ್ಬೆಂಡ್ ಬೇಡ ತುಂಬ ಸ್ಟೀಪ್ ಇದೆ, ಏನಕ್ಕೆ ಹೋಗಬೇಕು, ಏನೋ ಒಂದು ಸುಮ್ಮನೆ ಸಿಂಪಲಾಗಿ ಟೆಂಪಲ್ ಇರುತ್ತೆ ಅಂತ ಹೇಳಿದರು. ಬಟ್ ನಾವು ಅವ್ರಿಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ವಿ. ಬಟ್ ಅವ್ರು ವಾಪಸ್ ಬರುವಾಗ ಅಂತಾಯಿದ್ರು, ವಾವ್, ನಾವು ಇದನ್ನು ಮಿಸ್ ಮಾಡಿದ್ದಿದ್ರೆ ವಿ ವುಡ್ ಹ್ಯಾವ್ ಮಿಸ್ಡ್ ಔಟ್ ಸಮಥಿಂಗ್ ಬಿಗ್ ಅಂತ ಅಂದ್ಕೊಂಡು ಬರ್ತಾಯಿದ್ವಿ ನಾವು. ಮತ್ತು ನಾವಿಲ್ಲಿ ಹತ್ತುವಾಗೂ ಅಷ್ಟೇ ನಿಮಗೆ ಆ್ಯಕ್ಚುಲಿ ಇಷ್ಟೊಂದು ಜೋರಾಗಿ ಓಡಾಡೋಕ್ಕಾಗಲ್ಲ. ಬಟ್ ನಾನೊಂಥರ ಖುಷಿಯಲ್ಲಿ ಕುಣಿತಾ ಇದ್ದೆ. ನನಗೆ ಯಾಕಂದರೆ ತುಂಬ ಖುಷಿಯಾಗಿಬಿಡ್ತು. ನಾನು ನಂದಿ ಹಿಲ್ಸ್ ಅಂತ ಏನೋ ಒಂಥರ ಅಂದ್ಕೊಂಡಿದ್ದೆ, ಜಸ್ಟ್ ಏನೋ ಟಾಪ್ ವ್ಯೂ ಎಲ್ಲ ಹೋಗಿರ್ತೀವಿ, ಮೇಲ್ಗಡೆಯಿಂದ ಬ್ಯಾಂಗ್ಳೂರು ನೋಡ್ತೀವಿ ಅಂತ. ಬಟ್ ನನ್ನ ಲಕ್ಗೆ ಅವತ್ತು ವೆದರ್ ಟರ್ನ್ ಸೋ ವೆಲ್ ಅಂತ ಹೇಳಿದರೆ ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಈ ಥರ ವೆದರಲ್ಲಿ ಒಂದು ಪ್ಲೇಸಲ್ಲಿ ನಾನು ಇದ್ದು ಬಂದೆ, ಅಲ್ಲಿ ಕ್ಲೌಡ್ಸ್ ಇತ್ತು, ಆ ಥರ ನಾನು ಫೀಲ್ ಮಾಡಿದೆ, ಅದನ್ನ ಹತ್ತಿರದಿಂದ ನಾನು ಎಂಜಾಯ್ ಮಾಡಿದೆ. ಅದು ನನಗೆ ತುಂಬ ಖುಷಿ ಆಗಿದೆ. ಬಟ್ ನಿಮಗೆ ನಂದಿ ಹಿಲ್ಸ್ಗೆ ಟ್ರಾವೆಲ್ ಮಾಡೋದು ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ನು ಕೂಡ ಅನಿಸಲ್ಲ. ಬಿಕಾಸ್ ಇಟ್ ಈಸ್ ಗೌರ್ಮೆಂಟ್ ಅದು ರೆಸಾರ್ಟ್ ಇದೆ, ನಿಮಗೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಕೂಡ ಇರಲ್ಲ. ಬಟ್ ಫುಡ್ ಮಾತ್ರ ನಾನು ಹೇಳ್ತೀನಿ, ಯು ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಇಟ್. ಅಲ್ಲಿ ಒಂದು ಮಯೂರ ರೆಸಾರ್ಟ್ ರೆಸ್ಟೋರೆಂಟ್ ಅಂತ ಇದೆ. ಇಟ್ ಈಸ್ ಓಪನ್ ಫಾರ್ ಪಬ್ಲಿಕ್
ಅಲ್ಲಿ ಬರ್ತಾರಲ್ಲ ಸನ್ಸೆಟ್ ಪಾಯಿಂಟು ಅದೆಲ್ಲ ನೋಡೋಕೆ ಅವ್ರಿಗೂ ಓಪನ್ ಇದೆ, ನಮಗೂ ಅಲ್ಲಿಂದನೇ ತಂದುಕೊಡ್ತಾರೆ. ಅದು ಒಂದೇ ನಿಮಗೆ ಇಷ್ಟ ಆಗಲ್ಲ ನಾನು ಹೇಳ್ತೀನಿ, ಯಾಕಂದರೆ ನೀವು ಫುಡ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ನಿಮಗೆ ಯು ವಿಲ್ ಗೆಟ್ ಡಿಸಪಾಯಿಂಟೆಡ್. ನೀವು ಇಲ್ಲ ನಾನು ನೇಚರ್ ಬ್ಯೂಟಿ ಎಂಜಾಯ್ ಮಾಡ್ತೀನಿ, ನಾನು ನಂದಿ ಹಿಲ್ಸ್ ಟಾಪ್ ವ್ಯೂವಲ್ಲಿ ಹೋಗ್ಬಿಟ್ಟು ನಾನು ವ್ಯೂ ಪಾಯಿಂಟ್ ನೋಡ್ತೀನಿ, ಆ ವೆದರನ್ನು ಎಂಜಾಯ್ ಮಾಡ್ತೀನಿ ಅಂತ ಹೇಳಿದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ರೆಸಾರ್ಟ್. ಅಲ್ಲಿ ನೀವೇನಾದರೂ ಒನ್ ಡೇ ಟ್ರಿಪ್ ಹೋಗೋದಾದರೆ ನೀವು ಚೆಕ್ ಇನ್ ಜನರಲ್ ಆಗಿ ಆಫ್ಟರ್ನೂನ್ 1 o'clock ಇರುತ್ತೆ. ಅದಕ್ಕಿಂತ ಮುಂಚೆನೇ ನೀವು ಕೆಳಗಡೆ ಒಳ್ಳೊಳ್ಳೆ ರೆಸಾರ್ಟ್ಸು ಮತ್ತು ನಿಮಗೆ ರೆಸ್ಟೋರೆಂಟ್ಸ್ ಎಲ್ಲ ಸಿಗುತ್ತೆ, ಅಲ್ಲಿ ಬೇಕಾದ್ರೆ ಫುಡ್ ತಿಂದ್ಬಿಟ್ಟು ಹೋಗ್ಬೋದು. ನೈಟ್ ಡಿನ್ನರ್ನ ಅವರು ಅದು ಮಯೂರ ಇದು ರೆಸ್ಟೋರೆಂಟಿಂದನೇ ನಿಮಗೆ ರೂಮ್ ಸರ್ವಿಸ್ಗೆ ಕೊಟ್ಬಿಡ್ತಾರೆ. ಎಲ್ಲ ನಿಮ್ಗೆ ಏನೇನು ಬೇಕಂತ ಮೆನು ಕಳಿಸಿರ್ತಾರೆ, ನೀವು ಆರ್ಡರ್ ಮಾಡ್ಕೊಂಡೇ ಕೊಟ್ಬಿಡ್ತಾರೆ. ಬಿಕಾಸ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತ ಎಗೇನ್ 3-4 kilometers ಆಗುತ್ತೆ. ನಾವು ಆ್ಯಕ್ಚುಲಿ ಒಂದು ವೆಹಿಕಲ್ ಸಹಿತ ಇರಲಿಲ್ಲ ಅಲ್ಲ ನಮ್ಮ ಹತ್ರ. ಫಸ್ಟ್ ಡೇ ನಾವು ಸ್ವಲ್ಪ ಅಲ್ಲೇ ಎಲ್ಲ ಒಳಗಡೆನೆ ನಂದಿ ಹಿಲ್ಸ್ ಒಳಗಡೆ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಿಕಾಸ್ ಅದೆಲ್ಲದೂ ನೀವು ವಾಕಬಲ್ ಡಿಸ್ಟೆನ್ಸಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ನೀವು ವಾಕ್ ಮಾಡಿದ್ರೇ ಅದು ನಿಮಗೆ ರಿಯಲ್ ನಂದಿ ಹಿಲ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ನೀವು ಅಲ್ಲಿ ಹೋಗ್ಬಿಟ್ಟು ನಾನು ವೆಹಿಕಲಲ್ಲಿ ಇಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅದೇನಿದ್ರು ನೀವು ಕೆಳಗಡೆ ಹೋದ್ಮೇಲೆ ಏನಾದರೂ ನಿಮಗೆ ನಂದಿ ಹಿಲ್ಸ್ ಇನ್ ಆ್ಯಂಡ್ ಅರೌಂಡು ಪ್ಲೇಸಸ್ ನೋಡಬೇಕಂದ್ರೆ ನಿಮಗೆ ವೆಹಿಕಲ್ ಬೇಕಾಗುತ್ತೆ. ಬಟ್ ಇಲ್ಲಿ ಒಳಗಡೆ ನಿಮಗೇನು ಬೇಕಾಗಲ್ಲ. ನನಗಂತೂ ಇದೊಂದು ಲೈಫಿನ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಇದನ್ನು ಬೇಕಾದ್ರೆ 100 ಸಲ ಅಲ್ಲ 1000 ಸಲ ಬೇಕಾದ್ರೆ ಹೇಳ್ತೀನಿ. ನಾನು ಈ ವಿಡಿಯೋಸ್ ಮತ್ತು ನನ್ನ ಫೋಟೋಸ್ ಎಲ್ಲ ಹಾಕಿದ್ದೆ ನಂದು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಮತ್ತು ವಾಟ್ಸ್ಯಾಪ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಕಡೆನೂ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಜನ ನನಗೆ ಪಿಂಗ್ ಮಾಡಿ ಕೇಳ್ತಾಯಿದ್ರು ಅಂತ ಹೇಳಿದ್ರೆ, ಯಾವ ಪ್ಲೇಸ್ಗೆ ಹೋಗಿದ್ಯಾ ನಾನು ನಂದಿ ಇಲ್ಲ ಅಂತ ಹೇಳಿದರೆ ಅವ್ರಿಗೇ ನಂಬೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಚೆಂದ ಇದೆ, ಅಷ್ಟು ಬ್ಯೂಟಿಫುಲ್ ಇದೆ. ಯಾರ್ಯಾರು ನೇಚರ್ನ ಲವ್ ಮಾಡ್ತೀರಾ ಮತ್ತು ನೀವು ನೇಚರ್ದು ಡಿಫ್ರೆಂಟ್ ಕೈಂಡ್ ಆಫ್ ವರ್ಷನ್ಸ್ ನೋಡಬೇಕು ಅಂತ ಯಾರ್ಯಾರಿಗೆ ಲೈಫಲ್ಲಿ ತುಂಬ ಇಷ್ಟ ಇರುತ್ತೆ ಅವ್ರಿಗೆ ನಿಜವಾಗೂ ನಂದಿ ಹಿಲ್ಸ್ ಆಲ್ಸೋ ಅವ್ರನ್ನ ಒಂದ್ಸಲನಾದರೂ ವಿಸಿಟ್ ಮಾಡಬೇಕು ಲೈಫಲ್ಲಿ. ಬಿಕಾಸ್ ಇದೊಂಥರ ಟೋಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ನಾನು ಮಲೆನಾಡು ಹುಡುಗಿನೇ, ನನಗೆಲ್ಲ ಗೊತ್ತಿದೆ. ಹಿಲ್ಸ್ ಅಂದರೆ ಹೇಗಿರುತ್ತೆ, ಬೆಟ್ಟ ಹತ್ತೋದು ಹೆಂಗಿರುತ್ತೆ, ಚಳಿ ಅಂದರೆ ಹೇಗಿರುತ್ತೆ, ಮಿಸ್ಟ್ ಅಂದರೆ ಹೇಗಿರುತ್ತೆ, ಹೊಳೆ ಪಕ್ಕದಲ್ಲಿ ಮನೆ ಇದ್ದರೆ ಹೆಂಗಿರುತ್ತೆ, ಎಲ್ಲದೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ನಾನು ಅಜ್ಜ ಅಜ್ಜಿ ಮನೆ ಅಮ್ಮನ ಕಡೆ ಆಗಲಿ ಅಪ್ಪನ ಕಡೆ ಆಗಲಿ ಅದೇ ಥರ ಇರೋದು. ಬಟ್ ನಂದಿ ಹಿಲ್ಸ್ ಎಕ್ಸ್ಪೀರಿಯನ್ಸ್ನ ನಾನು ಎಲ್ಲೂ ಮಾಡಲಿಲ್ಲ, ನಂದಿ ಹಿಲ್ಸಲ್ಲೇ ಮಾಡೋಕ್ಕಾಗೋದು. ಸೊ ನಾನಂತೂ ನಂದಿ ಹಿಲ್ಸ್ ಫ್ಯಾನ್. ನಾನಿವಾಗ ಅಂದ್ಕೊಂಡೆ ನಾನು ಮತ್ತೊಂದು ಸಲ ಹೋಗಬೇಕು ನೆಕ್ಸ್ಟ್ ಇಯರ್ ಇದೇ ವೆದರಲ್ಲಿ. ಪ್ಲೀಸ್ ಗಾಡ್ ನನ್ನ ಇಲ್ಲಿ ಕರ್ಕೊಂಡು ಹೋಗುವಂಥ ಮತ್ತೊಂದು ಸಲ ಮ್ಯಾನಿಫೆಸ್ಟ್ ಮಾಡಿದೆ. ನಾನು ಅನ್ಕೊತೀನಿ ನಿಮಗೆ ನನ್ನ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ನಿಮಗೇನಾದರೂ ಈ ರೆಸಾರ್ಟ್ ಬಗ್ಗೆ ಇಲ್ಲ ನಂದಿ ಹಿಲ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ನನಗೆ DM ಮಾಡಿ, ಮತ್ತು ನಂದು ನಂದಿ ಹಿಲ್ಸ್ ಎಕ್ಸ್ಪೀರಿಯನ್ಸ್ ಈ ವ್ಲಾಗ್ ಹೇಗಿತ್ತಂತ ಹೇಳಿಬಿಟ್ಟು ನನಗೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬಾಯ್ ಹೇಳೋಕ್ಕಿಂತ ಮುಂಚೆ ಮತ್ತೊಂದು ಸಲ ನಾನು ಈ ನಂದಿ ಹಿಲ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಇದು ಈವ್ನಿಂಗ್ ಒಂದು 5:36 ಹಾಗೆ ಇರ್ಬೋದು. ಆ ಡ್ರೆಸ್ಲಿಂಗ್, ಆ ಮಳೆ ಹನಿ, ಆ ಮಳೆದು ವಾಟರ್ ಏನಿರುತ್ತೆ ಅದು ಒಂಥರ ಈ ವಾತಾವರಣದೊಳಗೆ ಏರೊಳಗೆ ಮಿಕ್ಸ್ ಆಗಿಬಿಟ್ಟಿತ್ತು. ನಿಮಗೆ ಗಾಳಿ ನೀವು ಈ ಥರ ಬ್ರೀದ್ ಮಾಡ್ತಿರಲ್ಲ ಆವಾಗೇನೋ ಎಂಥ ಬ್ಯೂಟಿಫುಲ್ ಫೀಲಿಂಗ್ ಬರುತ್ತೆ ಅಂತ ಹೇಳಿದರೆ, ಯಾರ್ಯಾರು ಹೋಗ್ತೀರಾ ಎಲ್ಲರೂ ಈ ಕಾಟೇಜ್ ಜಂಗಲ್ ಹಿಲ್ ವ್ಯೂ ಪಾಯಿಂಟ್ ಜಂಗಲ್ ಕಾಟೇಜ್ದು ರೂಮ್ ನಂಬರ್ 1 ಬುಕ್ ಮಾಡಿ. ಬಿಕಾಸ್ ಇದೇ ಟಾಪ್ ಮೋಸ್ಟ್ ವ್ಯೂವಲ್ಲಿ ಇರೋದು. ಸೊ ನೀವು ಹೋಗೋ ಟೈಮಲ್ಲಿ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಇಟ್ಸ್ ಓಕೆ, ನೀವು ಪೋಸ್ಟ್ಪೋನ್ ಮಾಡಿ 1 ವೀಕ್ ಇಲ್ಲ 10 days ಮುಂಚೆನೇ ನಿಮ್ಮದು ಬುಕ್ ಮಾಡಿಕೊಂಡು ಹೋಗಿ. ಅದ್ರ ಹಿಂದೆನೂ ಈ ಥರ ಜಂಗಲ್ ಥರ ಫುಲ್ ಕಂಪ್ಲೀಟ್ ಕಾಡು ಥರ ಇದೆ, ತುಂಬ ಬ್ಯೂಟಿಫುಲ್ ಇದೆ. ನಾನು ತೊಗೊಂಡೋಗಿದ್ದ ಡ್ರೆಸ್ಸಸ್ ಎಲ್ಲ ಚಿಕ್ಕ ಪುಟ್ಟದೂ ತೊಗೊಂಡೋಗಿದೆ, ಹಾಗೆ ಫುಲ್ ಕವರ್ ಆಗೋಂಥರದ್ದು ತೊಗೊಂಡೋಗಿದೆ. ಸೊ ನಾನು ಚಿಕ್ಕ ಪುಟ್ಟದೇನಿತ್ತು ನಾನು H&M ಎಲ್ಲ ಬೈ ಮಾಡಿದೆ, ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಎಲ್ಲ ವಿಂಟರ್ ವೇರ್ಸ್ ಥರದನ್ನೇ ವೇರ್ ಮಾಡಿದೆ. ಬಾಯ್.